ಫೇಶಿಯಲ್ ಪ್ಯಾಲ್ಸಿ ಆರ್ ಬೆಲ್ಸ್ ಪ್ಯಾಲ್ಸಿ ಬಂದಾಗ ಫಸ್ಟ್ 7 ದಿನಗಳನ್ನ ನಾವು ಗೋಲ್ಡನ್ ವಿಂಡೋ ಅಂತ ಕರಿತೀವಿ. ಬೆಲ್ಸ್ ಪ್ಯಾಲ್ಸಿ ಆದಾಗ ಮುಖದ ಅರ್ಧ ಭಾಗ ಕಂಪ್ಲೀಟ್ ಆಗಿ ಅಫೆಕ್ಟ್ ಆಗುತ್ತೆ. ಇದರಿಂದಾಗಿ ಒಂದು ಕಡೆ ಕಣ್ಣನ್ನ ಕಂಪ್ಲೀಟ್ ಆಗಿ ಮುಚ್ಚೋದಕ್ಕಾಗಲ್ಲ, ಕಣ್ಣಿಂದ ಕಂಟಿನ್ಯೂಸ್ ಆಗಿ ಕಣ್ಣೀರ್ ಬರ್ತಾ ಇರುತ್ತೆ. ಹಾಗೂ ಹಣೆ ಮೇಲೆ ರಿಂಕಲ್ಸ್ ಕೂಡ ಇರೋದಿಲ್ಲ, ಹುಬ್ಬು ಹಾರಿಸೋದಕ್ಕೆ ಆಗೋದಿಲ್ಲ, ನಿಮ್ಮ ಬಾಯಿ ಒಂದ್ ಕಡೆ ಫುಲ್ ವಕ್ರವಾಗಿ ಚೊಟ್ಟ ಆಗಿರುತ್ತೆ. ಹಾಗೂ ಬಾಯಲ್ಲಿ ಗಾಳಿ ತುಂಬ್ಕೊಳೋದಕ್ಕಾಗೋದಿಲ್ಲ, ವಿಸಲ್ ಮಾಡೋದಕ್ಕಾಗೋದಿಲ್ಲ. ಈ ಎಲ್ಲಾ ಸಿಂಪ್ಟಮ್ಸ್ ಕಾಮನ್ ಆಗೇ ಇರುತ್ತೆ. ಇದಕ್ಕೆ ಕಾರಣ ಅಂದ್ರೆ ನಮ್ಮ ಮೆದುಳಿನಲ್ಲಿ 7ನೇ ಕ್ರೇನಿಯಲ್ ನರ್ವ್ ಆದ ಫೇಶಿಯಲ್ ನರ್ವ್ ಆಗಿರುವಂತ ಡ್ಯಾಮೇಜ್. ಸೊ ಬೆಲ್ಸ್ ಪ್ಯಾಲ್ಸಿ ಲಕ್ಷಣಗಳು ನಿಮ್ಗೆ ಲೋಯರ್ ಮೋಟಾರ್ ನ್ಯೂರಾನ್ ಲೀಷನ್ ಇದ್ದಾಗ ಕಾಣಿಸುತ್ತೆ. ಅದೇ ಅಪ್ಪರ್ ಮೋಟಾರ್ ನ್ಯೂರಾನ್ ಲೀಷನ್ ಆದ್ರೆ ಫೇಶಿಯಲ್ ಪ್ಯಾಲ್ಸಿ ಲಕ್ಷಣಗಳು ನಿಮ್ಗೆ ಕಾಣಿಸುತ್ತೆ. ಇದಕ್ಕೆ ಆಯುರ್ವೇದದಲ್ಲಿ ಅರ್ಧಿತ ಅಂತ ಹೇಳ್ತೀವಿ. ಇದಕ್ಕೆ ಚಿಕಿತ್ಸೆಯಾಗಿ ಅರ್ಧಿತೆ, ನಾವನಂ, ಮೂರ್ಧ್ನಿ ತೈಲಂ, ತರ್ಪಣಮೈವಚ, ನಾಡಿಸ್ವೇದೋ ಉಪನಾಹಶ್ಚ ಅನುಪಪಿಶಿತೈರ್ಹಿತ ಅಂತ ಹೇಳಿ ಚಿಕಿತ್ಸೆಯನ್ನ ಹೇಳಿದ್ದಾರೆ. ಅಷ್ಟು ಮುಖ ಅಭ್ಯಂಗವನ್ನು ಮಾಡಿ ನಾಡಿಸ್ವೇದಗಳಲ್ಲಿ ಐದರ್ ಕ್ಷೀರಧೂಮ ಅಥವಾ ದಶಮೂಲ ಕ್ಷೀರ ಕಷಾಯ ಧೂಮವನ್ನ ಕೊಡ್ತೀವಿ, ಇಲ್ಲಾಂದ್ರೆ ಪನಸಪತ್ರ ಸ್ವೇದವನ್ನ ಕೊಟ್ಟು ನಂತರದಲ್ಲಿ ನಸ್ಯವನ್ನ ಮಾಡ್ತೀವಿ. ಇದೆಲ್ಲ ಆದ್ಮೇಲೆ ಮೂರ್ಧ್ನಿ ಚಿಕಿತ್ಸೆಗಳಲ್ಲಿ ಯಾವ್ದಾದ್ರೂ ಒಂದು ಅಂದ್ರೆ ಐದರ್ ಶಿರೋಧಾರ, ಶಿರೋಪಿಚ್ಚು ಅಥವಾ ಶಿರೋಭಸ್ತಿ, ಶಿರೋ ಅಭ್ಯಂಗ ಪೇಷಂಟ್ ಯಾವ್ದು ಸೂಟಬಲ್ ಅದನ್ನ ನಾವು ಮಾಡ್ತೀವಿ. ಇದರಿಂದಾಗಿ ಏನು ಒಳಗಡೆ ಕಫದಿಂದ ಬ್ಲಾಕೇಜ್ ಆಗಿರುತ್ತೆ ಅದು ರಿಮೂವ್ ಆಗುತ್ತೆ, ಕಫ ಎಲ್ಲ ಹೊರಗಡೆ ಬರುತ್ತೆ. ನೆಕ್ಸ್ಟ್ ನಾವು ಆಯುರ್ವೇದ ಓರಲ್ ಮೆಡಿಸಿನ್ಸ್ ನ ಹಾಕ್ತಿವಿ. ಅದರಿಂದ ನರಗಳಿಗೆ ಚೈತನ್ಯ ತಂದ್ಕೊಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೂ ನರದಲ್ಲಿ ಏನ್ ಡ್ಯಾಮೇಜ್ ಇದೆ ಅದು ರಿಕವರ್ ಆಗ್ತಾ ಬರುತ್ತೆ. ಇದು 7 ರಿಂದ 10 ಸಿಟ್ಟಿಂಗ್ಸ್ ಬೇಕಾಗುತ್ತೆ. ಇನ್ನೂ ನೆಸೆಸರಿ ಇದೆ ಇನ್ನೊಂದು ಕೋರ್ಸ್ ಟ್ರೀಟ್ಮೆಂಟ್ ನ ರಿಪೀಟ್ ಮಾಡ್ತೀವಿ. ಬೆಲ್ಸ್ ಪ್ಯಾಲ್ಸಿಲಿ ನಸ್ಯ ಟ್ರೀಟ್ಮೆಂಟ್ ಹೇಗ್ ವರ್ಕ್ ಆಗುತ್ತೆ ಮತ್ತೆ ಫಿಸಿಯೋಥೆರಪಿ ಕೂಡ ತುಂಬಾ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ. ಅದೇ ಆ ಫಿಸಿಯೋಥೆರಪಿನ ಯಾವ ಸ್ಟೇಜ್ ಅಲ್ಲಿ ನಾವು ಮಾಡಿಸ್ಬೇಕು ಅಂತ ಹೇಳಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದೇ ತರ ಹೆಲ್ತ್ ರಿಲೇಟೆಡ್ ಕಂಟೆಂಟ್ಗೆ ಸರಯು ಆಯುರ್ವೇದನ ಫಾಲೋ ಮಾಡಿ.